ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಮಗೆ ವಂದನೆಗಳನ್ನು ಸಲ್ಲಿಸಲಾಗಿದೆ ಸ್ವಾಮಿ. ಕರ್ತನೆ, ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸನ್ನಿಧಾನದಲ್ಲಿ ಸೇರಿ ಬರುವುದಕ್ಕೆ ನಮಗೆ ಕೊಟ್ಟಿರುವಂಥ ಒಳ್ಳೆಯ ಆರೋಗ್ಯಕ್ಕಾಗಿ, ಜ್ಞಾನಕ್ಕಾಗಿ, ತಿಳುವಳಿಕೆಗಾಗಿ ಸ್ವಾಮಿ. ಇದುವರೆಗೂ ಹಾಡುಗಳ ಮುಖಾಂತರವಾಗಿ ನಿಮ್ಮನ್ನು ಭಕ್ತಪಡಿಸುವುದಕ್ಕೆ ಮಾಡಿದಂಥ ಅವಕಾಶಕ್ಕಾಗಿ ನಿಮ್ಮ ಮಾತುಗಳನ್ನು ಕೇಳುವುದಕ್ಕೆ, ಧ್ಯಾನಿಸುವುದಕ್ಕೆ ನಮಗೆ ಹೊಂದಿರುವಾಗ ನಮಗೆ ಸಹಾಯ ಮಾಡಿ ಕೊಡುತ್ತದೆ. ನಿಮ್ಮ ವಾಕ್ಯದ ಪ್ರಕಾರವಾಗಿ ಜೀವಿಸುವುದಕ್ಕೆ ನಮಗೆ ಬೇಕಾದಂಥ ಜ್ಞಾನವನ್ನು ಕೊಟ್ಟು ನಡೆಸಬೇಕೆಂದು ಯೇಸು ಕ್ರಿಸ್ತರವರ ಪರಿಶುದ್ಧವಾದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆ ಅಂತ ದೇವರು. ಪತದಾವರ್ತಿ ಸೇರಿ ಬಂದಂತಹ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೀನಿ. ಪ್ರಿಯರೇ, ಈ ದಿನದಲ್ಲಿ ದೇವರ ಮಹಾಕೃಪೆಯಿಂದ, ಪ್ರೀತಿಯಿಂದ ದೇವರ ಸಮ್ಮುಖದಲ್ಲಿ ಸೇರಿ ಬರುವುದಕ್ಕೆ ದೇವರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ದಿನದಲ್ಲಿ ಪ್ರಿಯರೇ, ಒಂದು ಪ್ರಾಮುಖ್ಯವಾದಂತಹ ವಿಷಯವನ್ನು ಯೇಸು ಕ್ರಿಸ್ತರವರು ತನ್ನ ಜೀವನದಲ್ಲಿ ಮಾಡಿರುವಂತಹ ಒಂದು ಸಂಘಟನೆಯ ಮೂಲಕವಾಗಿ ಈ ದಿನದ ವಾಕ್ಯದ ಭಾಗವನ್ನು ನಾವು ಕಾಣುತ್ತೇವೆ. ಯಾಕಂತಂದ್ರೆ ಪ್ರಿಯರೇ, ಯೇಸು ಕ್ರಿಸ್ತರವರು ತನ್ನ ಜೀವನದಲ್ಲಿ ಮಾಡಿರುವಂತಹ ಪ್ರತಿಯೊಂದು ಕಾರ್ಯವೂ ಸಹ ನಮಗೆ ಗುಣಪಾಠವಾಗಿರುವಂಥದ್ದಾಗಿದೆ. ಪ್ರತಿಯೊಂದು ಕಾರ್ಯವೂ ನಮಗೆ ಗುಣಪಾಠವಾಗಿ ಕಾಣುವಂಥದ್ದು ನಾವು ಸತ್ಯವೇದದಲ್ಲಿ ನೋಡಬಹುದು. ಆ ರೀತಿಯಾಗಿ ಯೇಸು ಕ್ರಿಸ್ತರವರು ತನ್ನ ಜೀವನದಲ್ಲಿ ಮಾಡಿರುವಂತಹ ಒಂದು ಸಂಘಟನೆ, ಒಂದು ಸಂದರ್ಭ, ಆ ಸಂಘಟನೆಯನ್ನು ಮಾಡಿಕೊಂಡು ನಾವು ಇದರ ವಾಕ್ಯದ ಭಾಗವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಮತ್ತಾಯನು ಬರೆದಂತಹ ಸುವಾರ್ತೆ, ಮತ್ತಾಯನು ಬರೆದಂತಹ ಸುವಾರ್ತೆ 21ನೇ ಅಧ್ಯಾಯ. ಮತ್ತಾಯನು ಬರೆದಂತಹ ಸುವಾರ್ತೆ 21ನೇ ಅಧ್ಯಾಯದ 18ನೇ ವಚನದಿಂದ ಇರುವಂತಹ ಸಂದರ್ಭವನ್ನು ನಾವು ಓದಿಕೊಳ್ಳಿ. 18ನೇ ವಚನ. ಬೆಳಿಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದನು. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಅದರ ಬಳಿಯಲ್ಲಿ ಎಲೆಗಳನ್ನೇ ಹೊರತು ಮತ್ತೇನು ಕಾಣದೆ ಅದಕ್ಕೆ ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು. ಯೇಸು ಕ್ರಿಸ್ತರವರ ಸುವಾರ್ತೆಯ ಪ್ರಯಾಣ, ಪಟ್ಟಣಗಳನ್ನು ಬಿಟ್ಟು ಮತ್ತೊಂದು ಪಟ್ಟಣಕ್ಕೆ ಪ್ರಯಾಣಿಸುತ್ತಿರುವಂತೆ ಯೇಸು ಕ್ರಿಸ್ತರವರ ಪ್ರಯಾಣದಲ್ಲಿ ಒಂದಾನೊಂದು ಸಮಯದಲ್ಲಿ ಯೇಸು ಕ್ರಿಸ್ತರವರಿಗೆ ಹಸಿವಾಗಿದೆಯಂತೆ. ಹಸಿವಿನಲ್ಲಿರಬೇಕಾದ್ರೆ ಮಾರ್ಗದಲ್ಲಿ ಒಂದು ಅಂಜೂರದ ಮರವನ್ನು ಕಂಡನು. ಯೆರೂಸಲೇಮ್ ಪಟ್ಟಣಗಳಲ್ಲಿ ನಾವು ನೋಡುವಾಗ, ಆ ಒಂದು ಗಲಿಲಾಯ ಸೀಮೆ, ಆ ಯೆರೂಸಲೇಮ್ ಪಟ್ಟಣದ ಸುತ್ತಮುತ್ತಲು ನಾವು ನೋಡುವಾಗ ಅಂಜೂರದ ಮರಗಳು, ನಮಗೆ ಈ ಒಂದು ಕರ್ನಾಟಕದಲ್ಲಿ ನಾವು ತೆಂಗಿನ ಮರಗಳನ್ನು ಹೆಂಗಾದ್ರೆ ನೋಡ್ತೇವೋ, ತೆಂಗಿನಕಾಯಿ ಮರಗಳು, ಅಂಜೂರದ ಮರಗಳು ಆ ಒಂದು ಗಲಿಲಾಯ ಯೆರೂಸಲೇಮ್ ಪಟ್ಟಣಗಳಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಕಾಣುವಂಥದ್ದನ್ನ ನಾವು ನೋಡಬಹುದು. ಅದು ಎಲ್ಲದರಲ್ಲಿ ನಮಗೆ ಸಿಗ್ತವೆ ಅಂಜೂರದ ಮರ. ಆದರೆ ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನೂ ಕಾಣದೆ, ಹಸಿವೆಯಲ್ಲಿರುವಂತ ಯೇಸು ಕ್ರಿಸ್ತರವರು ಮರದಿಂದ ಏನಾದ್ರೂ ಹಣ್ಣುಗಳನ್ನು ತೆಗೆದುಕೊಂಡು ತಿನ್ನುವುದಕ್ಕೆ ಬಯಸಿ ಆ ಮರದ ಬಳಿಗೆ ಹೋಗ್ತಿದ್ದಾರೆ. ಆದ್ರೆ ಅದರಲ್ಲಿ ಏನಿಲ್ವಂತೆ? ಹಣ್ಣುಗಳು ಇಲ್ಲ. ಮತ್ತೇನಿದೆ? ಬರೀ ಎಳೆಗಳಿರುವುದನ್ನು ಕಂಡು ಕೂಡಲೇ ಯೇಸು ಕ್ರಿಸ್ತರವರು ಏನ್ ಮಾಡ್ತಿದ್ದಾರೆ ನೋಡಿ, ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿತು. ಯೇಸು ಕ್ರಿಸ್ತರವರು ಆ ಅಂಜೂರದ ಮರದಲ್ಲಿ ಫಲಗಳನ್ನು ನೋಡುವುದಕ್ಕೆ ಹೋದಾಗ ಅದರಲ್ಲಿ ಫಲಗಳು ಕಾಣದೇ ಇದ್ದಾಗ ಅದನ್ನು ಯೇಸು ಕ್ರಿಸ್ತರವರು ಶಪಿಸುತ್ತಿದ್ದಾರೆ. ನಿನ್ನಲ್ಲಿ ಇನ್ನು ಮೇಲೆ ಫಲಗಳು ಕಾಣದೇ ಹೋಗಲಿ ಎಂಬ. ಇದೇ ಸಂದರ್ಭವನ್ನು
ಮಾರ್ಕನು ಸಹ ಬರೆಯುತ್ತಾರೆ. ಆ ಮಾರ್ಕನು ಬರೆಯುತ್ತಿರುವಂತ ಆ ಸಂದರ್ಭವನ್ನು ಸಹ ನಾವು ಒಮ್ಮೆ ನೋಡಿಕೊಳ್ಳೋಣ. 11ನೇ ಅಧ್ಯಾಯ, ಮಾರ್ಕನು ಬರೆದಂತ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನದಿಂದ. 11ನೇ ಅಧ್ಯಾಯ 12, 13 ವಚನಗಳು. ಮರುದಿನ ಅವರು ಬೆತಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು ಮತ್ತು ಎಳೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದರೂ ಹಣ್ಣು ಸಿಕ್ಕುತ್ತದೆಂದು ಅಲ್ಲಿಗೆ ಹೋದನು. ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಳೆಗಳನ್ನೇ ಹೊರತು ಮತ್ತೇನೂ ಕಾಣಲಿಲ್ಲ. ಅದು ಅಂಜೂರದ ಹಣ್ಣಿನ ಕಾಲವಲ್ಲ. ಆಗ ಯೇಸು ಆ ಮರಕ್ಕೆ, ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಹಣ್ಣನ್ನು ಎಂದೆಂದಿಗೂ ತಿನ್ನದ ಹಾಗಾಗಲಿ ಎಂದು ಹೇಳಿದರು. ಆತನ ಶಿಷ್ಯರು ಅದನ್ನು ಕೇಳಿದರು. ಯೇಸು ಕ್ರಿಸ್ತರವರು ಮಾಡಿರಂತ ಈ ಸಂದರ್ಭವನ್ನು ಕುರಿತು ಮತ್ತಾಯನು ಹೇಳ್ತಿದ್ದಾನೆ, ಮಾರ್ಕನು ಹೇಳ್ತಿದ್ದಾನೆ. ಯಾವುದೇ ಸಂದರ್ಭವಾಗಲಿ ಪ್ರಿಯರೇ, ಸತ್ಯವೇದದಲ್ಲಿ ಈ 4 ಸುವಾರ್ತೆಗಳಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಮಾತನಾಡಿಕೊಳ್ಳುವಾಗ ಒಂದೇ ಸಂದರ್ಭವನ್ನು ಇಬ್ಬರಾಗಲಿ ಮೂವರಾಗಲಿ ಅಥವಾ 4 ಜನ ಸುವಾರ್ತಿಕರು ಹೇಳ್ತಿದ್ದಾರೆ ಅಂತಂದ್ರೆ ದೇ ಆರ್ ಗಿವಿಂಗ್ ಅಸ್ ಎ ಮೋರ್ ಇನ್ಫಾರ್ಮೇಶನ್. ಅವರು ನಮಗೆ ಇನ್ಫಾರ್ಮೇಶನ್ ಜಾಸ್ತಿ ಕೊಡ್ತಿರ್ತಾರೆ. ಮತ್ತಾಯನು ಬರೆದಂತ ಸುವಾರ್ತೆಯಲ್ಲಿ ಮತ್ತಾಯನು ಹೇಳಿದಂತ ಮಾತೇನಂತಂದ್ರೆ, ಯೇಸು ಕ್ರಿಸ್ತರವರು ಹಸಿದವನಾಗಿದ್ದುಕೊಂಡು ಆ ಮರದ ಬಳಿಗೆ ಹೋದಾಗ ಅದರಲ್ಲಿ ಹಣ್ಣು ಕಾಣಲಿಲ್ಲ. ಅಂದ್ರೆ ಮಾರ್ಕನು ಹೇಳ್ತಿರುವಂತದ್ದು ಏನಂತಂದ್ರೆ, ಯೇಸು ಕ್ರಿಸ್ತರವರು ಹಸಿದವನಾಗಿದ್ದನು, ಮರದ ಬಳಿಗೆ ಹೋದನು, ಮರದಲ್ಲಿ ಯಾವ ಹಣ್ಣು ಕಾಣಲಿಲ್ಲ. ಆದ್ರೆ ಆ ಟೈಮ್ ಲೈನ್ ಹೇಳ್ತಿದ್ದಾರೆ, ಆ ಸಮಯ, ಆ ಸೀಸನ್ ಎಂತದ್ದು ಅಂತಂದ್ರೆ ಅದು ಅಂಜೂರ ಮರವು ಹಣ್ಣು ಕೊಡುವಂತ ಕಾಲವು. ಮಾವಿನ ಹಣ್ಣು ಕಾಲದಲ್ಲಿ ನಾವು ಹೋದ್ರೆ ಮಾವಿನ ಹಣ್ಣು ಸಿಗುತ್ತೆ, ಹೌದಾ? ವಾಟರ್ ಮೆಲನ್ ಸಿಗುವಂತ ಕಾಲದಲ್ಲಿ ನಾವು ಹೋಗೋದಾದ್ರೆ ವಾಟರ್ ಮೆಲನ್ ನಮಗೆ ಸಿಗುತ್ತೆ. ಅದು ಸಿಗದೇ ಇರುವಂತ ಕಾಲದಲ್ಲಿ ನಾವು ಹೋಗೋದ್ರೆ ಹಣ್ಣುಗಳು ಸಿಗ್ತಾವ? ಇವಾಗ ಹಣ್ಣುಗಳು, ಅಂಜೂರದ ಮರದ ಹಣ್ಣು ಸಿಗದೇ ಇರುವಂತ ಕಾಲದಲ್ಲಿ ಹೋಗ್ಬಿಟ್ಟು ಯೇಸುಸ್ವಾಮಿ ಅವರು ಆ ಮರದ ಹಣ್ಣನ್ನು ಅಪೇಕ್ಷಿಸುತ್ತಿದ್ದಾರೆ ಅಂತಂದ್ರೆ ಯೇಸುಸ್ವಾಮಿ ತಪ್ಪನೆ ಮಾಡ್ತಿದ್ದಾರೆ. ಅದು ಬೆಳೆಯುವಂತ ಕಾಲದಲ್ಲಿ ಹೋಗಿ ನೋಡಿದಿದ್ರೆ ಬೆಳೀತಿತ್ತು, ಇರ್ತಿತ್ತು. ಅದು ಬೆಳೆಯದೇ ಇರುವಂತ ಕಾಲದಲ್ಲಿ ಹೋಗ್ಬಿಟ್ಟು ಅದರಿಂದ ಹಣ್ಣುಗಳನ್ನ ಬಯಸಿದರೆ ಎಲ್ಲಿಂದ ಸಿಗುತ್ತೆ ಹಣ್ಣುಗಳು? ಆದರೆ ಆ ಕಾಲ ಯಾವುದೆಂದು ಮಾರ್ಕನು ಹೇಳ್ತಿದ್ದಾನೆ? ಯಾವ ಕಾಲ ಅಂತ ಅದು? ಅದರಲ್ಲಿ ಹಣ್ಣುಗಳು ಸಿಗದೇ ಇರುವಂತ ಕಾಲ, ಹಣ್ಣುಗಳು ಇಲ್ಲದೇ ಇರುವಂತ ಕಾಲದಲ್ಲಿ ಯೇಸು ಸ್ವಾಮಿ ಅವರು ಹೋಗ್ಬಿಟ್ಟು ಅದರಲ್ಲಿ ಹಣ್ಣುಗಳನ್ನ ಹುಡುಕ್ತಿದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತರವರು ಮಾಡಿದ್ದು ತಪ್ಪು ತಾನೆ ಪ್ರಿಯರೇ? ತಪ್ಪು ತಾನೆ. ಹಣ್ಣುಗಳಿಲ್ಲದೆ ಇರುವಂತ ಕಾಲದಲ್ಲಿ ಹೋಗ್ಬಿಟ್ಟು ಹಣ್ಣುಗಳನ್ನ ಹುಡುಕಿದ್ದಾರೆ. ಆ ಹಣ್ಣುಗಳು ಇಲ್ಲದೆ ಇರುವಂತ ಕಾರಣಕ್ಕೆ ಆ ಮರವನ್ನು ಏನ್ ಮಾಡಿದ್ದಾರೆ? ಯೇಸು ಸ್ವಾಮಿ ಶಪಿಸಿದ್ದಾರೆ. ಕೂಡಲೇ ಆ ಒಂದು ಮರ ಏನಾಯ್ತಂತೆ? ಒಣಗಿತ್ತು. ಪ್ರಿಯರೇ, ಹಣ್ಣುಗಳಿಲ್ಲದೆ ಇರುವಂತ ಕಾಲದಲ್ಲಿ ಯೇಸು ಸ್ವಾಮಿ ಹೋಗ್ಬಿಟ್ಟು ಹಣ್ಣುಗಳನ್ನ ಹುಡುಕ್ತಿದ್ದಾರೆ ಅಂತಂದ್ರೆ ಗೊತ್ತಿಲ್ಲ ಯೇಸು ಸ್ವಾಮಿಗೆ. ಅದೇನಂತಾರೆ ಅಂತಂದ್ರೆ ಕಾಮನ್ ಸೆನ್ಸ್. ಏನ್ ಹೇಳಿಯೋದು? ಕಾಮನ್ ಸೆನ್ಸ್, ಹೌದಾ? ಬಿಸಿಲುಗಾಲ ಬಂದಿದೆ ಅಂತ ಅಂದ್ಕೊಳ್ಳಿ, ಎಲ್ಲರೂ ಯಾವ ಹಣ್ಣ ಬೇಕಂತ ಯಾವ ಹಣ್ಣುಗೋಸ್ಕರ ಕಾಯ್ತಾರೆ? ಮಾವಿನ ಹಣ್ಣು, ಹೌದಾ? ಮಾವಿನ ಹಣ್ಣು ಬರೀ ಬರುವಂತದ್ದು, ಹೆಚ್ಚಾಗಿ ಫಲ ಕೊಡುವಂತದ್ದು ಈ ಕಾಲದಲ್ಲಿ. ಇವಾಗ ಡಿಸೆಂಬರ್ ಅಲ್ಲಿ, ನವೆಂಬರ್ ಅಲ್ಲಿ, ಅಕ್ಟೋಬರ್ ಅಲ್ಲಿ ಹೋಗ್ಬಿಟ್ಟು ಮಾವಿನ ಹಣ್ಣು ಬೇಕು ಅಂತಂದ್ರೆ ಸಿಗುತ್ತಾ? ಸಿಗಲ್ಲ. ಯಾಕಂತಂದ್ರೆ ಅದು ಕೊಡದೇ ಇರುವಂತ, ಇದು ಕಾಮನ್ ಸೆನ್ಸ್. ಯೇಸು ಕ್ರಿಸ್ತರವರು ಆ ಫಲ ಕೊಡದೇ ಇರುವಂತ ಮರದ ಬಳಿಗೆ ಆ ಕಾಲದಲ್ಲಿ ಹೋಗ್ಬಿಟ್ಟು ಕೇಳ್ತಿದ್ದಾರೆ, ನೋಡ್ತಿದ್ದಾರೆ, ಬಯಸ್ತಿದ್ದಾರೆ ಅಂತಂದ್ರೆ ಯೇಸು ಸ್ವಾಮಿಗೆ ಗೊತ್ತಿಲ್ವಾ? ಯೇಸು ಸ್ವಾಮಿಗೆ ಗೊತ್ತಿಲ್ಲ ಅಂತಲ್ಲ ಪ್ರಿಯರೇ, ಅದು ಫಲ ಕೊಡುವ ಕಾಲದಲ್ಲೂ ಫಲ ಕೊಡ್ತಿಲ್ಲ, ಫಲ ಕೊಡದೇ ಇರುವಂತ ಕಾಲದಲ್ಲೂ ಕೂಡ ಫಲ. ಅಂಜೂರದ ಮರದಲ್ಲಿರುವಂತ ಸ್ಪೆಷಾಲಿಟಿ ಅನ್ನುವಂತ ಪ್ರಿಯರೇ, ಕೆಲವೊಂದು ಮರಗಳು ಫಲ ಕೊಡದೇ ಇರುವಂತ ಕಾಲದಲ್ಲೂ ಫಲ ಕೊಡ್ತವೆ. ಕೆಲವೊಂದು ಮರಗಳು ಫಲ ಕೊಡದೇ ಇರುವಂತ ಕಾಲದಲ್ಲೂ ಕೂಡ ಫಲಗಳನ್ನ, ಹಣ್ಣುಗಳನ್ನ ಕೊಡ್ತವೆ. ಅಂಜೂರದ ಮರಕ್ಕಿರುವಂತ ಸ್ಪೆಷಾಲಿಟಿ ಏನಂತಂದ್ರೆ ಅದು ಎಲ್ಲಾ ಕಾಲದಲ್ಲಿ ಕೊಡೋದಿಲ್ಲ, ಪರ್ಟಿಕ್ಯುಲರ್ ಸೀಸನ್ ಇರುತ್ತೆ. ಬಟ್ ಸ್ಟಿಲ್ ಕೆಲವೊಂದು ಮರಗಳು ಆ ಸೀಸನ್ ಇಲ್ಲದೆ ಇರುವಂತ ಸಮಯದಲ್ಲೂ ಕೂಡ ಹಣ್ಣುಗಳು. ಯೇಸು ಕ್ರಿಸ್ತರವರು ಆ ಕಾಲದಲ್ಲಿ ಹೋಗಿ ನೋಡಬೇಕಾದ್ರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಹಣ್ಣುಗಳು ಯೇಸು ಸ್ವಾಮಿ ಕಾಣಲಿಲ್ಲ. ಕೂಡಲೇ ಆ ಮರವನ್ನು ಯೇಸು ಕ್ರಿಸ್ತರವರು ಶಪಿಸುತ್ತಿದ್ದಾರೆ. ಬೇರೆ ಈ ಸಂದರ್ಭವನ್ನು ನಾವು ನೋಡುವುದಕ್ಕೆ ಕಾರಣವೇನು? ಈ ಸಂದರ್ಭವನ್ನು ನಾವು ಈ ದಿನದಲ್ಲಿ ಓದುವುದಕ್ಕೆ ಕಾರಣವೇನು ಅಂತಂದ್ರೆ ಬೇರೆ, ಯೇಸು ಕ್ರಿಸ್ತರವರು ನಮ್ಮ ಬಳಿಗೆ ಬಂದಾಗ,
ಯೇಸು ಕ್ರಿಸ್ತರವರು ನಮ್ಮ ಬಳಿಗೆ ಬಂದಾಗ ನಾವು ನಮ್ಮಲ್ಲಿ ಫಲಗಳನ್ನು ಹೊಂದಿರುವವರಾಗಿರಬೇಕು. ನಾವು ನಮ್ಮಲ್ಲಿ ಫಲಗಳನ್ನು ಹೊಂದಿರುವವರಾಗಿ ಕಾಣಬೇಕು. ಒಂದು ವೇಳೆ ನಮ್ಮಲ್ಲಿ ದೇವರು ಫಲಗಳನ್ನು ಕಾಣದೆ ಹೋದರೆ ಯೇಸು ಕ್ರಿಸ್ತರವರು ಮಾಡುವಂತ ಕೆಲಸಗಳನ್ನು ಪ್ರಿಯರೇ ಕೂಡಲೇ ನಮ್ಮನ್ನು ಶಪಿಸುತ್ತಾರೆ. ಯೇಸು ಕ್ರಿಸ್ತರವರು ಶಾಪ ಕೊಡ್ತಾರ? ಯೇಸು ಕ್ರಿಸ್ತರವರು ಶಾಪ ಕೊಡ್ತಾರ? ಎಸ್. ರಕ್ಷಕನಾಗಿ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿದ್ದಾರೆ. ಆದ್ರೆ ಎರಡನೇ ಬಾರಿ ಬರಬೇಕಾದ್ರೆ ಆತನು ರಕ್ಷಕನಾಗಿ ಇರುವುದಿಲ್ಲ. ಏನಾಗಿ ಬರ್ತಾರೆ ಅಂತ ಪ್ರಿಯರೇ? ರಕ್ಷಕನಾಗಿ ಬರ್ತಾರೆ ಯೇಸು ಕ್ರಿಸ್ತರು ಎರಡನೇ ಬಾರಿ? ಖಂಡಿತ ಇಲ್ಲ. ಆತನು ಏನಾಗಿ ಬರ್ತಾನೆ? ಶಿಕ್ಷಕನಾಗಿ ಬರುವಂತವರಾಗಿ. ಹಾಗೆ ಪ್ರಿಯರೇ, ಯೇಸು ಕ್ರಿಸ್ತರು ಶಪಿಸುತ್ತಾರ? ಶಾಪ ಕೊಡ್ತಾರ? ನಮ್ಮಲ್ಲಿ ಫಲಗಳು ಇಲ್ಲದೆ ಇದ್ದಾಗ ಯೇಸು ಕ್ರಿಸ್ತರು ಫಲಗಳನ್ನು ಕಂಡು ಫಲಗಳಿಗೋಸ್ಕರ ನಮ್ಮ ಬಳಿಗೆ ಬಂದಾಗ ನಮ್ಮಲ್ಲಿ ಫಲಗಳು ಇಲ್ಲದೆ ಹೋದರೆ ನಮ್ಮನ್ನು ಯೇಸು ಕ್ರಿಸ್ತರವರು ಶಪಿಸುತ್ತಾರೆ. ಕ್ರಿಸ್ತಿಯ ಜೀವನದಲ್ಲಿ ಕ್ರೈಸ್ತರಲ್ಲಿರುವಂತ ದೌರ್ಭಾಗ್ಯತೆ ಏನೋ ಗೊತ್ತಾ ಪ್ರಿಯರೇ? ಕ್ರೈಸ್ತರಲ್ಲಿರುವಂತ ದೌರ್ಭಾಗ್ಯತೆ ಏನೋ ಗೊತ್ತಾ ಪ್ರಿಯರೇ? ದೇವರ ವಾಕ್ಯವನ್ನು ಕೇಳುತ್ತೇವೆ, ದೀಕ್ಷಾ ಸ್ನಾನವನ್ನ ಹೊಂದುತ್ತೇವೆ, ಕರ್ತನ ಮೇಜಿನಲ್ಲಿ ಪಾಲು ಹೊಂದುತ್ತೇವೆ, ದೇವರ ವಾಕ್ಯವನ್ನ ಧ್ಯಾನಿಸುತ್ತೇವೆ, ಸಭೆಗಳನ್ನ ಇಡುತ್ತೇವೆ, ಸಭೆಗಳಿಗೆ ಬರ್ತೇವೆ, ಎಲ್ಲಾ ಕೆಲಸಗಳನ್ನ ಮಾಡುತ್ತೇವೆ. ಆದರೆ ಕ್ರೈಸ್ತರಲ್ಲಿ ಕಾಣದೇ ಇರುವಂತದ್ದು ಏನಂತಂದ್ರೆ ಫಲಗಳು. ಆ ಫಲಗಳು ಕ್ರೈಸ್ತರಲ್ಲಿ ಕಾಣದೇ ಇದ್ದಾಗ ಪ್ರಿಯರೇ ಯೇಸು ಕ್ರಿಸ್ತರವರು ಶಪಿಸೋದಕ್ಕೆ ಸಿದ್ಧರಾಗಿ. ಅನೇಕ ಕ್ರೈಸ್ತರನ್ನ ನಾವು ನೋಡುವಾಗ ಪ್ರಿಯರೇ ಅವ್ರನ್ನ ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರ್ತಾರೆ ಅಂತಂದ್ರೆ ಇವರಲ್ಲಿ ಹೆಚ್ಚಾದಂತ ಫಲಗಳು ಕಾಣ್ತವೇನೋ ಅಂತ. ಆ ಅಂಜೂರದ ಮರದಲ್ಲೂ ಸಹ ಸಂದರ್ಭ ಹೇಗಿತ್ತು ಅಂತಂದ್ರೆ ಒಳ್ಳೆ ಎಳೆಗಳಿದಾವಂತೆ, ಫುಲ್ಲು ಎಳೆಗಳು. ಆ ಎಳೆಗಳನ್ನ ನೋಡಿದ ತಕ್ಷಣ ಯಾರಿಗಾದ್ರೂ ಏನನ್ಸುತ್ತೆ ಅಂತಂದ್ರೆ ಇಷ್ಟೊಂದು ಎಳೆಗಳಿದಾವಲ್ಲ, ಇದ್ರಲ್ಲಿ ಏನಿರ್ತವೆ? ಫಲಗಳು ಖಂಡಿತ ಇದೆ. ಆದ್ರೆ ಎಳೆಗಳನ್ನು ನೋಡಿ ಹೋದಂತ ಯೇಸು ಕ್ರಿಸ್ತರವ್ರಿಗೆ ಫಲಗಳು ಕಾಣಲಿಲ್ಲ. ಈ ದಿನದಲ್ಲಿರುವಂತ ಕ್ರೈಸ್ತರಾಗಿರುವಂತ ಅನೇಕರು ಹೇಗಿದ್ದಾರೆ ಅಂತಂದ್ರೆ ಬೇರೆ ಕಾಣುವುದಕ್ಕೆ ಚೆನ್ನಾಗಿರ್ತಾರೆ, ನೋಡುವುದಕ್ಕೆ ಚೆನ್ನಾಗಿರ್ತಾರೆ, ನೋಡುವುದಕ್ಕೆ ಫಲಗಳು ಉಳ್ಳವರಾಗಿರ್ತಾರೆ. ಆದ್ರೆ ನಿಜಕ್ಕೂ ಅವರ ಜೀವನದಲ್ಲಿ ನಾವು ನೋಡುವಾಗ, ಅವರ ಬದುಕನ್ನು ನಾವು ಪರೀಕ್ಷಿಸುವಾಗ ಅವರ ಜೀವನದಲ್ಲಿ ಬದುಕಲ್ಲಿ ಫಲಗಳು ಎಷ್ಟು ಮಾತ್ರವೂ ಇರುವುದು. ಎಷ್ಟು ಮಾತ್ರವೂ ಫಲಗಳು ಇಲ್ಲದೆ ಇರುವಂತ ಜೀವನಗಳನ್ನ ಅವರು ಬದುಕುತ್ತಿರ್ತಾರೆ ಬೇರೆ. ಎಷ್ಟು ಮಾತ್ರ ಅವರ ಜೀವನದಲ್ಲಿ ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡೋದೇ ಅವರಾಗಿರ್ತಾರೆ. ಯಾಕೆಂತಂದ್ರೆ ಅವರು ಕಾಣುವುದಕ್ಕೆ ಮಾತ್ರ ಒಳ್ಳೆಯ ಮರಗಳು, ಆದ್ರೆ ಅದರಿಂದ ಪ್ರಯೋಜನವೂ ಇದೆ. ಕಾಣುವುದಕ್ಕೆ ಒಳ್ಳೆಯ ಮರವಾಗಿದ್ದು ತಿನ್ನುವುದಕ್ಕೆ ಅನುಭವಿಸುವುದಕ್ಕೆ ಆಗದೇ ಇರುವಂತ ಮರದಿಂದ ಪ್ರಯೋಜನ ಏನು ಇರುವುದಿಲ್ಲ. ಯೇಸು ಕ್ರಿಸ್ತರವರು ಹೇಳಿದಂತ ಮತ್ತೊಂದು ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತು. ಒಂದು ಮರದ ಬಳಿಗೆ ಹೋಗ್ತಾರಂತೆ, 1 ವರ್ಷ ಫಲ ಕೊಡೋದಿಲ್ಲ, 2ನೇ ವರ್ಷ ಫಲ ಕೊಡೋದಿಲ್ಲ, 3ನೇ ವರ್ಷವೂ ಕೂಡ ಫಲ ಕೊಡದೆ ಇದ್ದಾಗ ಪ್ರಿಯರೇ ಕೊನೆಯದಾಗಿ ಆ ಯಜಮಾನನು, ಆ ತೋಟದ ಆ ಒಂದು ಮಾಲೀಕನು ತೆಗೆದುಕೊಳ್ಳುವಂತ ನಿರ್ಣಯ, ಇದನ್ನು ಕಡೆದು ಬೆಂಕಿಗೆ ಇದನ್ನು ಕಡೆದು ಏನ್ ಮಾಡಿ ಬೆಂಕಿಗೆ ಹಾಕಿ. ದೇವರ ವಾಕ್ಯವನ್ನು ನಾವು ಧ್ಯಾನಿಸುತ್ತಿರಬೇಕಾದ್ರೆ, ದೇವರ ವಾಕ್ಯವನ್ನು ನಾವು ಕೇಳುತ್ತಿರಬೇಕಾದ್ರೆ ಪ್ರಿಯರೇ ಯಾವತ್ತೂ ನಾವು ನೆನಪಿಟ್ಕೊಳ್ಳಬೇಕಾದಂತ ಒಂದು ಗಂಭೀರವಾದಂತ ವಿಷಯ ಏನಂತಂದ್ರೆ, ನಾನು ಏನಾದ್ರೂ ಕೇಳುತ್ತಿದ್ದೇನೋ ಆ ಕೇಳುತ್ತಿರುವಂತ ಮಾತುಗಳ ಪ್ರಕಾರವಾಗಿ ಬದುಕಬೇಕು. ನಾವು ಏನಾದ್ರೆ ವಾಕ್ಯವನ್ನು ಕೇಳುತ್ತಿದ್ದೇನೋ ಆ ಕೇಳಲ್ಪಡುತ್ತಿರುವಂತ ವಾಕ್ಯದ ಪ್ರಕಾರವಾಗಿ ನಾನು ಬದುಕಬೇಕು. ಒಂದು ವೇಳೆ ಬದುಕದೆ ಹೋದರೆ ನನ್ನಲ್ಲಿ ಏನಿರುವುದಿಲ್ಲ? ಫಲಗಳಿರುವುದು. ದಾವೀದ ಭಕ್ತರು ಹೇಳುವಂತ ಮಾತು ಸಹ ನಾವೆಲ್ಲರಿಗೂ ಗೊತ್ತು. ಕೀರ್ತನೆಗಳು 1:1 ದಾವೀದನು ಹೇಳುವಂತ ಮಾತು. ನಾವೊಮ್ಮೆ ಆ ಮಾತನ್ನ ಓದುತ್ತೇವೆ. 1ನೇ ಅಧ್ಯಾಯ ಪ್ರಾರಂಭದ ವಚನದಿಂದ. ಕೀರ್ತನೆಗಳು 1ನೇ ಅಧ್ಯಾಯ ಪ್ರಾರಂಭದ ವಚನದಿಂದ. ಯಾವನು ದುಷ್ಟನ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿದ್ದು
ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಅವನು ಎಷ್ಟೋ ಧನ್ಯನು. ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು. ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಅದರ ಎಳೆ ಬಾಡುವುದಿಲ್ಲ. ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲವಾಗುವುದು. ಯೇಸು ಕ್ರಿಸ್ತರವರು ಯಾವ ಅಂಜೂರದ ಮರವನ್ನು ಕುರಿತಾದರೆ ಮಾತನಾಡುತ್ತಿದ್ದಾರೋ, ದಾವೀದರವರು ಕೂಡ ಒಂದು ಮರವನ್ನು ಕುರಿತು ಮಾತನಾಡುತ್ತಿದ್ದಾರೆ. ಆ ಮರವು ಎಂಥ ಮರವು ಅಂತಂದ್ರೆ ಅದರ ಎಳೆ ಬಾಡುವುದಿಲ್ಲ, ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಎಲೆ ಬಾಡದೇ ಇದೆ, ಎಲೆ ಒಳ್ಳೇದಾಗಿದೆ, ಮರ ಚೆನ್ನಾಗಿದೆ, ಒಳ್ಳೆ ಪೌಷ್ಟಿಕಾಹಾರ ಅದಕ್ಕೆ ಸಿಗ್ತಿದೆ ಅಂತಂದ್ರೆ ಅದೇನಾಗುತ್ತೆ, ಒಳ್ಳೆ ತಕ್ಕ ಕಾಲದಲ್ಲಿ ಫಲ ಕೊಡುತ್ತೆ. ದೇವರ ವಾಕ್ಯ ನಮಗೆ ಸಾರ ಎಂದು ನಾವು ಎನಿಸುವುದಾದ್ರೆ, ಮರಕ್ಕೆ ಸಿಗುವಂತ ಒಂದು ಒಳ್ಳೆ ಪೌಷ್ಟಿಕಾಹಾರ ಅಂತ ನಾವು ಬಯಸುವುದಾದ್ರೆ ಪ್ರಿಯರೇ, ಆ ವಾಕ್ಯವನ್ನು ಕೇಳುತ್ತಿರುವಂತ ನಾವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತೇವೆ. ದೇವರು ನಮ್ಮ ಬಳಿಗೆ ಬಂದು ಫಲಗಳನ್ನು ಹುಡುಕಬೇಕಾದ್ರೆ ನಮ್ಮಲ್ಲಿ ಫಲಗಳು ಇರಬೇಕು. ಯೇಸು ಕ್ರಿಸ್ತರವರು ನಾನು ಅವರನ್ನು ಕರೆದೊಯ್ಯುತ್ತೇನೆ, ಮೇಘಗಳ ಮೇಲೆ ಬಂದು ಅವರನ್ನು ನಾನು ಕರೆದೊಯ್ಯುತ್ತೇನೆ ಎಂದು ನಮ್ಮನ್ನು ನೋಡುವಾಗ ಪ್ರಿಯರೇ, ನಮ್ಮಲ್ಲಿ ಫಲಗಳು ಇರಬೇಕು. ಫಲಗಳು ಇಲ್ಲದೆ ಹೋದರೆ, ನಮ್ಮಿಂದ ಪ್ರಯೋಜನವಿಲ್ಲದೆ ಹೋದರೆ ಪ್ರಿಯರೇ, ನಮ್ಮನ್ನು ಕಡೆದು ಬೆಂಕಿಯಲ್ಲಿ ಹಾಕುವುದಕ್ಕೆ ಆಧರಿಸುತ್ತಾರೆ. ದೇವರ ವಾಕ್ಯವನ್ನು ಕೇಳುತ್ತಿರುವಂತ ನಾವುಗಳ ಆ ವಾಕ್ಯದ ಪ್ರಕಾರವಾಗಿ ಬದುಕೋದಕ್ಕೆ ನಿರ್ಣಯಿಸಿಕೊಳ್ಳಬೇಕು. ಯಾವ ಮಾತುಗಳನ್ನಾದ್ರೂ ನಾನು ಕೇಳ್ತಿದ್ದೆ, ಯಾವ ವಾಕ್ಯವಾದರೆ ದೇವರು ನಮಗೆ ಕೇಳಿಸುತ್ತಿದ್ದಾರಲ್ಲ ಪ್ರಿಯರೇ, ಆ ವಾಕ್ಯಕ್ಕೆ ಅಧೀನರಾಗಿ ವಿಧೇಯರಾಗಿ ಎಷ್ಟು ಮಾತುಗಳನ್ನು ನಾವು ನಿಜವಾಗ್ಲೂ ನಾವು ವಾಕ್ಯವನ್ನು ಅರಿತಂತ ಜ್ಞಾನವುಳ್ಳವರಾಗಿದ್ದಾಗಿಂದ ಎಷ್ಟು ಮಾತುಗಳನ್ನು ನಾವು ಕೇಳಿದ್ದೇವೆ, ಆದರೆ ಅಷ್ಟು ಮಾತುಗಳು ನಮ್ಮ ಜೀವನದಲ್ಲಿ ಕ್ರಿಯಾರೂಪಗಳಲ್ಲಿ ಕಾಣ್ತವೆ. ಆ ಕೇಳಿದಂತ ಅಷ್ಟು ಮಾತುಗಳು ನಮ್ಮ ಜೀವನದಲ್ಲಿ ನಾವು ಅವುಗಳನ್ನು ಅನ್ವಯಿಸಿಕೊಂಡಿದ್ದೇವ, ಅಳವಡಿಸಿಕೊಂಡಿದ್ದೇವ ಪ್ರಿಯರೇ? ನಮ್ಮ ಜೀವನದಲ್ಲಿ ಕ್ರೈಸ್ತರಾಗಿ ಕ್ರಿಸ್ತನನ್ನು ನಂಬಿದ ನಂತರ ಪ್ರಿಯರೇ, ಆ ಕೇಳಿದಂತ ಮಾತುಗಳಿಗೆ ವಿಧೇಯರಾಗಿ ಬದುಕಬೇಕು. ಆ ವಾಕ್ಯದ ಪ್ರಕಾರವಾಗಿ ಬದುಕಬೇಕು. ಅವಾಗ ನಮ್ಮಲ್ಲಿ ಫಲಗಳು ಕಾಣ್ತವೆ. ಪ್ರಿಯರೇ, ಫಲಗಳು ಇಲ್ಲದೆ ಇರುವಂತ ಮರವನ್ನು ನಾವೇ ಅಸಹ್ಯ ಮಾಡಿಕೊಂಡರೆ, ಫಲಗಳಿಲ್ಲದೆ ಇರುವಂತ ನಮ್ಮ ಜೀವನವನ್ನು ಕೂಡ ಯೇಸು ಕ್ರಿಸ್ತನನ್ನು ನೋಡಿ ನಿನ್ನಿಂದ ಪ್ರಯೋಜನ ಇಲ್ಲ. ನೋ ಯೂಸ್. ನಿನ್ನಿಂದ ಪ್ರಯೋಜನವಿಲ್ಲದೆ ಇರಬೇಕಾದ್ರೆ ಈ ನೆಲ ಯಾಕೆ ನಿನಗೋಸ್ಕರ ಕಷ್ಟಪಡಬೇಕು? ಈ ಸೂರ್ಯನು ನಿನಗೋಸ್ಕರ ಯಾಕೆ ಕಷ್ಟಪಡಬೇಕು? ಕಡೆದು ಹಾಕು. ಯೇಸು ಕ್ರಿಸ್ತರು ಹೇಳುವಂತ ಮಾತೇನಂತಂದ್ರೆ, ಇದ್ದವನ ಬಳಿಯಿಂದ ಇದ್ದದ್ದು ತೆಗೆದು ಹಾಕಲ್ಪಡುತ್ತೆ. ಇಲ್ಲದವನ ಬಳಿಯಿಂದ ಇದ್ದದ್ದು ತೆಗೆದು ಹಾಕಲ್ಪಟ್ಟು ಇದ್ದವನಿಗೆ ಇನ್ನೂ ಯೇಸುಸ್ವಾಮಿ ಏನ್ ಮಾಡ್ತಾರಂತೆ, ಇವನ ಬಳಿಯಲ್ಲಿ ಇಲ್ಲದೆ ಇರುವವನ ಬಳಿಯಲ್ಲಿ ಇದ್ದ ಆ ಸ್ವಲ್ಪವನ್ನು ಕೂಡ ತೆಗೆದುಹಾಕ್ಬಿಟ್ಟು ಇದ್ದವನಿಗೆ ಕೊಡುವಂಥದ್ದು ಏನು? ಬೇರೆ ನಮ್ಮಲ್ಲಿ ದೇವರು ಕೊಟ್ಟಿರುವಂತಹ ಸ್ವಲ್ಪ ಏನಾದ್ರೂ ಇದೆಯೋ, ನಮ್ಮಲ್ಲಿ ದೇವರು ಕೊಟ್ಟಿರುವಂತಹ ಸ್ವಲ್ಪ ಕೆಲಸ, ಜವಾಬ್ದಾರಿ, ತಲಾಂತು ಏನಾದ್ರೂ ಇದೆಯೋ ಪ್ರಿಯರೇ, ಅದನ್ನು ಸರಿಯಾದಂತ ರೀತಿಯಲ್ಲಿ ನಾವು ಉಪಯೋಗಿಸಬೇಕು. ಒಂದು ವೇಳೆ ನಾವು ಸರಿಯಾದಂತ ರೀತಿಯಲ್ಲಿ ಉಪಯೋಗಿಸಿಕೊಳ್ಳದೆ ಹೋದರೆ ಪ್ರಿಯರೇ, ನಮ್ಮಲ್ಲಿ ಇರುವಂತಹ ಆ ಸ್ವಲ್ಪವನ್ನು ಕೂಡ ತೆಗೆದುಹಾಕಿ ಯಾರಿಗೆ ಕೊಡ್ತಾರೆ ಅಂತ? ಉಪಯೋಗಿಸುತ್ತಿರುವಂತವರಿಗೆ ದೇವರು ಕೊಡ್ತಾರೆ. ಉಪಯೋಗಿಸುತ್ತಿರುವಂತವ್ರಿಗೆ ಅಂದ್ರೆ ನಮ್ಮಲ್ಲಿ ದೇವರ ಫಲಗಳನ್ನ ಕಾಣದೇ ಇದ್ದಾಗ ದೇವರು ಮಾಡುವಂತ ಕೆಲಸ ಏನೋ ಗೊತ್ತಾ? ನಿಮಗೆ ಕೇಳಿಸುತ್ತಿರುವಂತ ಈ ವಾಕ್ಯದಿಂದ ಪ್ರಯೋಜನವಿಲ್ಲ. ನೀವು ತೆಗೆದುಕೊಂಡಂತ ದೀಕ್ಷಾ ಸ್ನಾನದಿಂದ ಪ್ರಯೋಜನವಿಲ್ಲ, ಲಾಭವಿಲ್ಲ. ನೀವು ಮಾಡುತ್ತಿರುವಂತ ಈ ಭಕ್ತಿಯ ವೇಷಧಾರದ ಭಕ್ತಿ ಪ್ರಯೋಜನವಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತರವರು ಮಾಡುವಂಥದ್ದು ಏನೋ ಗೊತ್ತಾ? ನಮ್ಮ ಬಳಿಯಲ್ಲಿರುವಂತ ಈ ವಾಕ್ಯವನ್ನು ತೆಗೆದುಕೊಳ್ಳುತ್ತಾರೆ. ನಾವು ಕೇಳುತ್ತಿರುವಂತ ಈ ಶ್ರೇಷ್ಠವಾದಂತ ಮಾತುಗಳನ್ನು ಯೇಸು ಕ್ರಿಸ್ತರು ನಮ್ಮಿಂದ ತೆಗೆದು ಬಿಡ್ತಾರೆ. ಯಾಕೆಂತಂದ್ರೆ ಇದರಿಂದ ನಿಮಗೆ ಪ್ರಯೋಜನ ಆಗ್ತಿಲ್ಲ. ಇದರಿಂದ ನಿಮ್ಮಲ್ಲಿ ಏನಾಗ್ತಿಲ್ಲ? ಫಲಗಳನ್ನು ನಾನು ಕಾಣ್ತಿಲ್ಲ. ಫಲಗಳು ಬೇಕು ನನಗೆ, ಫಲಗಳು ಬೇಕು. ಪ್ರೀತಿ, ಸಂತೋಷ, ಸಮಾಧಾನ, ದಯೆ, ಉಪಕಾರ, ಈ ಎಲ್ಲಾ ಎಂಥ ಫಲಗಳು ಅಂತಂದ್ರೆ ಆತ್ಮವರಗಳು, ಆತ್ಮಫಲಗಳಿವೆಲ್ಲ. ಆತ್ಮನ ನಮ್ಮಲ್ಲಿ ಇದ್ದಾಗ ನಮಗೆ ಬರುವಂತ ಸಿಗುವಂತ ಫಲಗಳು, ನಮ್ಮಲ್ಲಿ ಇರುವಂತ ಫಲಗಳಿವೆಲ್ಲ.
ದೇವರ ವಾಕ್ಯವನ್ನು ಕೇಳುತ್ತಿರುವಂತ ನಾವುಗಳಿಗೆ ಆ ಮಾತುಗಳಿಗೆ ವಿಧೇಯರಾಗಬೇಕು ಎಂದು. ಆ ವಿಧೇಯತೆ ನಮ್ಮಲ್ಲಿ ಬಂದಿದೆಯಾ? ಆ ವಾಕ್ಯವನ್ನು ಕೇಳಿದ ವಾಕ್ಯದ ಪ್ರಕಾರವಾಗಿ ಬದುಕುವಂತ ಜೀವನ ನಮ್ಮಲ್ಲಿ ಬೆಳೆದಿದೆಯಾ ಪ್ರಿಯರೇ? ಇಮ್ಮಿಡಿಯೇಟ್ ಆಗಿ ನಮ್ಮಲ್ಲಿ ಏನ್ ಬರುತ್ತೆ ಗೊತ್ತಾ? ದೇವರು ಬಯಸಿದಂತ, ದೇವರು ಅಂದುಕೊಂಡಂತ ಫಲಗಳು ನಮ್ಮ ಜೀವನದಲ್ಲಿ ಕಾಣ್ತವೆ. ಫಲಗಳು ನಮ್ಮ ಜೀವನದಲ್ಲಿ ಕಾಣ್ತವೆ. ಇಮ್ಮಿಡಿಯೇಟ್ ಆಗಿ ಶಿಷ್ಯರು ಆ ಮರವನ್ನು ಕಂಡ ನಂತರ, ಆ ಮರಕ್ಕೆ ಶಾಪ ಕೊಟ್ಟ ನಂತರ ಇಮ್ಮಿಡಿಯೇಟ್ ಆಗಿ ಶಿಷ್ಯರು ಕೇಳುತ್ತಿರುವಂತಹ ಪ್ರಶ್ನೆ ನಾವು ನೋಡೋಣ ಪ್ರಿಯರೇ. 11ನೇ ಅಧ್ಯಾಯದಲ್ಲಿ ಶಿಷ್ಯರು ಅದನ್ನು ನೋಡಿ ಇಷ್ಟನೇ ವಚನ 11ನೇ ಅಧ್ಯಾಯ ಮಾರ್ಕನು ಬರೆದಂತ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 20ನೇ ವಚನ. ಬೆಳಿಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಆಗ ಪೇತ್ರನು ಹಿಂದಿನ ದಿನದ ಸಂಗತಿಯನ್ನು ನೆನೆಸಿಕೊಂಡು ಆತನಿಗೆ, ಗುರುವೇ, ಇಗೋ ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ ಎಂದು ಹೇಳಿದ್ದಕ್ಕೆ ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನನ್ನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದು ಎಂದು ನಿಮಗೆ ಹೇಳಿ. ಯೇಸು ಕ್ರಿಸ್ತರವರನ್ನು ಕುರಿತು ಯೇಸು ಕ್ರಿಸ್ತರವರನ್ನು ಪೇತ್ರನು ಕೇಳ್ತಿದ್ದಾನೆ, ಸ್ವಾಮಿ, ನಿನ್ನೆ ನೀನು ಶಾಪ ಕೊಟ್ಟಲ್ಲ, ಆ ಮರ ನೋಡಿ ಏನಾಗ್ಬಿಟ್ಟಿದೆ, ಬುಡದ ಸಮೇತ ಏನಾಗ್ಬಿಟ್ಟಿದೆ, ಒಣಗೋಗ್ಬಿಟ್ಟಿದೆ. ಬುಡದ ಸಮೇತ ಅದು ಹಾಳಾಗ್ಬಿಟ್ಟಿದೆ. ನೀವು ಮೊನ್ನೆ ಶಾಪ ಕೊಟ್ಟಲ್ಲ, ಅದು ಇದು. ಹಾಗೆ ಯೇಸು ಕ್ರಿಸ್ತರವರು ಹೇಳ್ತಿರುವಂತ ಮಾತು, ನೀವು ನಂಬಬೇಕು. ಏನ್ ಮಾಡಿ? ನೀವು ಏನ್ ನಂಬಬೇಕು? ನಾನು ಪ್ರಾರ್ಥನೆಯಲ್ಲಿ ಬೇಡಿರುವಂತ ಎಲ್ಲವನ್ನೂ ಹೊಂದಿದ್ದೇನೆ, ದೇವರು ಕೊಡುತ್ತಾರೆ ಎನ್ನುವಂತ ನಂಬಿಕೆಯಿಂದ ನಾವು ದೇವರ ಮುಂದೆ ಪ್ರಾರ್ಥನೆ ಮಾಡಬೇಕು. ನಂಬಿಕೆ ಬಹಳ ಪ್ರಾಮುಖ್ಯ. ಕ್ರೈಸ್ತರಲ್ಲಿ ನಂಬಿಕೆ ಬಹಳ ಪ್ರಾಮುಖ್ಯ. ನಂಬದೆ ಹೋದರೆ, ನಂಬಿಕೆ ಇಲ್ಲದೆ ಹೋದರೆ, ಎಷ್ಟು ವರ್ಷ ದೇವರ ಬಳಿಗೆ ಬಂದರು, ಎಷ್ಟು ವರ್ಷ ದೇವರ ವಾಕ್ಯವನ್ನು ಕೇಳಿದರು, ಎಷ್ಟು ವರ್ಷ ಕಾಣಿಕೆಗಳನ್ನು ಹಾಕಿದರು ಪ್ರಿಯರೇ, ದೇವರ ಮೇಲೆ ಇರಬೇಕಾಗಿರುವಂತ ನಂಬಿಕೆ ನಮ್ಮಲ್ಲಿ ಇಲ್ಲದೆ ಹೋದರೆ, ನಮ್ಮಿಂದ ದೇವರಿಗೆ ಯಾವುದೇ ರೀತಿಯಂತ ಪ್ರಯೋಜನ ಕಾಣದೆ ಹೋದರೆ, ನಮ್ಮನ್ನು ಬುಡದ ಸಮೇತವಾಗಿ ಯಾಕೆಂತಂದ್ರೆ ನಮ್ಮಲ್ಲಿ ಇರಬೇಕಾಗಿರುವಂತದ್ದು ನಂಬಿಕೆ, ನಮ್ಮಲ್ಲಿ ಕಾಣಬೇಕಾಗಿರುವಂತದ್ದು ನಂಬಿಕೆ. ಆ ನಂಬಿಕೆ ನಮ್ಮಲ್ಲಿ ಇಲ್ಲದೆ ಹೋದರೆ ದೇವರು ನಮ್ಮನ್ನು ಕಿತ್ತಾಕುವಂತ, ಶಪಿಸುವಂತ, ಅದರಿಂದ ನಮಗೆ ನಷ್ಟವೇ ಹೊರತು ಲಾಭವು ಏನು? ಬೇರೆ ದೇವರ ವಾಕ್ಯ ಶ್ರೇಷ್ಠವಾದಂತ, ದೇವರ ಮಾತುಗಳು ಅಮೂಲ್ಯವಾದಂತ ಮಾತುಗಳು. ಆ ಮಾತುಗಳನ್ನು ಧ್ಯಾನಿಸುತ್ತಿರುವಾಗ ನಾವು ಶ್ರದ್ಧೆ, ಭಕ್ತಿ, ಭಯವುಳ್ಳವರಾಗಿ ಅದರಲ್ಲಿ ನಾವು ಪಾಲ್ಗೊಳ್ಳೋಣ. ಯಾವ ವಾಕ್ಯವನ್ನಾದ್ರೂ ನಾವು ಕೇಳುತ್ತಿದ್ದೇವಲ್ಲ, ಆ ವಾಕ್ಯಕ್ಕೆ ವಿಧೇಯರಾಗಿ, ಅಧೀನರಾಗಿ ನಾವು ಬದುಕಬೇಕು. ಯಾವ ಮಾತುಗಳಾದ್ರೆ ನಮ್ಮ ಕಿವಿಗಳಿಗೆ ದೇವರು ಕೇಳಿಸುತ್ತಿದ್ದಾರೆ, ಆ ಮಾತುಗಳಿಗೆ ನಾವು ತಕ್ಕಂತೆ ನಮ್ಮ ಜೀವನಗಳನ್ನು ಬದಲಾಯಿಸಿಕೊಳ್ಳಬೇಕು. ಆಗ ನಾವು ಫಲಗಳನ್ನು ಕೊಡುವಂತವರಾಗ್ತೇವೆ. ಆಗ ನಾವು ಫಲಗಳನ್ನು, ದೇವರ ಮುಂದೆ ಫಲಗಳನ್ನು ಕೊಡುವಂತ ಒಳ್ಳೆ ಮರಗಳಾಗಿ ನಾವು ಕಾಣ್ತೇವೆ. ಯಾವಾಗಾದ್ರೂ ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕೆ, ಅದನ್ನು ಅಭ್ಯಾಸ ಮಾಡುವುದಕ್ಕೆ ನಾವು ನಿಜವಾಗ್ಲೂ ನಾವು ತೊರೆಯುತ್ತೇವೆ, ಅದರಿಂದ ದೂರ ಆಗ್ತೇವೆ. ದೇವರು ನಮ್ಮನ್ನು ಬುಡದ ಸಮೇತವಾಗಿ ಹಾಕುವ. ಇದು ಸತ್ಯವಾದ ದೇವರ ಬಳಿಗೆ ಬರುವಂತ ನಾವು, ದೇವರ ಬಳಿಗೆ ಬಂದಂತ ನಾವು, ದೇವರೇ ನಿನ್ನ ವಾಕ್ಯದ ಪ್ರಕಾರವಾಗಿ ಜೀವಿಸುವಂತೆ ನನಗೆ ಸಹಾಯ, ನಿನ್ನ ಮಾತುಗಳಿಗೆ ತಕ್ಕಂತೆ ನಾನು ಬದುಕುವಂತೆ ನನಗೆ ಕೃಪೆ ತೋರಿಸು. ಈ ದಿನ ನಾನು ಕೇಳಿದಂತ ಮಾತು, ಈ ವಾರದಲ್ಲಿ ನಾನು ಕೇಳಿದಂತ ಮಾತು, ಆ ಮಾತುಗಳ ಪ್ರಕಾರವಾಗಿ ಬದುಕುವುದಕ್ಕೆ ನನಗೆ ಕೃಪೆ ತೋರಿಸು ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಮಾಡ್ತೇನೆ.
ಒಂದು ವೇಳೆ ಎಷ್ಟೇ ವಾಕ್ಯ ಕೇಳಿದರು, ಎಷ್ಟೇ ಮಾತುಗಳು ಕೇಳಿದರು, ಬದಲಾವಣೆ ಇಲ್ಲದೆ ಇರುವಂತ ಬದುಕು, ಮಾರ್ಪಟ್ಟು ಇಲ್ಲದೆ ಇರುವಂತ ಬದುಕು ನಮ್ಮಗಾದರೆ ಪ್ರಿಯರೇ, ಎಷ್ಟೇ ವಾಕ್ಯವನ್ನು ಕೇಳಿದರು ಒಂದು ದಿನ ದೇವರು ನಮ್ಮನ್ನು ಲೋಕದಿಂದ ತೆಗೆದ ದೇವರ ವಾಕ್ಯ ದೇವರ ವಾಕ್ಯ ಶ್ರೇಷ್ಠ. ದೇವರ ಮಾತುಗಳು ಅಮೂಲ್ಯವಾದದ್ದು. ಆ ಅಮೂಲ್ಯವಾದಂತ ಶ್ರೇಷ್ಠವಾದಂತ ಮಾತುಗಳನ್ನು ನಾವು ನಿಜವಾಗ್ಲೂ ಧ್ಯಾನಿಸುತ್ತಿರುವಾಗ ಆ ಮಾತುಗಳನ್ನು ತಿಳಿಸಿಕೊಳ್ಳುವ ದೇವರ ವಾಕ್ಯ ಎಂಥದ್ದು ಅಂತಂದ್ರೆ ರೈಲ್ವೆ ಟ್ರ್ಯಾಕ್ ಇತ್ತು. ಆ ಟ್ರ್ಯಾಕ್ ದೇವರು ನಮಗೆ ಕೊಡ್ತಿರ್ಬೇಕಾದ್ರೆ ಅದರ ಪ್ರಕಾರವಾಗಿಯೇ ನಡ್ಕೊಂಡು ಹೋಗ್ತಿರೋದು. ಆ ಟ್ರ್ಯಾಕ್ ಮೇಲೆ ಹೋಗ್ತಿದ್ದಷ್ಟು ದಿನ ನಾವು ಚೆನ್ನಾಗಿರ್ತೇವೆ, ನಮ್ಮ ಮಾರ್ಗ ಸರಿಯಾಗಿರುತ್ತೆ, ಯಾವುದೇ ತೊಂದರೆಗಳು ನಮಗೆ. ಆದರೆ ದೇವರ ವಾಕ್ಯಕ್ಕೆ ತಪ್ಪಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಾವು ಬದುಕುವುದು ಪ್ರಾರಂಭ ಮಾಡಿದ್ದೇವೆ, ಅಪಘಾತ ನಮಗೆ ತಪ್ಪುವುದು, ಅಪಘಾತ ನಮಗೆ ತಪ್ಪುವುದು. ಹಾಗಾಗಿ ಕೇಳ್ತಿದ್ದೇವೆ ದೇವರ ವಾಕ್ಯ, ಕೇಳ್ತಿದ್ದೇವೆ ದೇವರ ಮಾತುಗಳು, ಆದರೆ ಕೇಳುತ್ತಿರುವಂತ ಮಾತುಗಳ ಪ್ರಕಾರವಾಗಿ ಕ್ರೈಸ್ತರಾಗಿ ಕರೆಯಲ್ಪಡುವವರು ಹೇಗಿರಬೇಕು ಅಂತಂದ್ರೆ ಕೇವಲ ಕೇಳುವವರಾಗಿರಬಾರದು, ಕೇಳಿದಂತ ಮಾತುಗಳ ಪ್ರಕಾರವಾಗಿ ನಡೆಯುವ, ದೇವರ ಮಾತುಗಳ ಪ್ರಕಾರವಾಗಿ ಜೀವಿಸುವವರಾಗಿರಬೇಕು, ನಮ್ಮ ಬದುಕುಗಳನ್ನು ದೇವರಿಗೆ ಸಮರ್ಪಿಸಿಕೊಳ್ಳುವವರಾಗಿರಬೇಕು, ನಮ್ಮ ಕುಟುಂಬ ದೇವರಿಗೋಸ್ಕರ ಬದುಕುವಂತ ಕುಟುಂಬವಾಗಿರಬೇಕು. ಹಾಗೆ ಒಂದು ವೇಳೆ ನಮ್ಮಲ್ಲಿದ್ದರೆ ಕೇಳಿದಂತ ಮಾತು ನಮ್ಮ ಕಿವಿಗಳಿಗೆ ಬೀಳುತ್ತಿರುವಂತಹ ಆ ಮಾತುಗಳಿಗೆ ನಾವು ಅಧೀನರಾಗಿ ಜೀವಿಸುವ. ಒಂದು ವೇಳೆ ಆ ರೀತಿಯಾಗಿ ನಾವು ಬದುಕುವುದಾದ್ರೆ ಪ್ರಿಯರೇ, ದಾವೀದ ಭಕ್ತರು ಹೇಳಿರುವಂತ ರೀತಿಯಲ್ಲಿ ದುಷ್ಟನ ಆಲೋಚನೆಯಂತೆ ನಡೆಯಲಿ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಪಾಪಾತ್ಮರ ಮಾರ್ಗದಲ್ಲಿ ನಡೆಯದೆ, ಆ ಯೆಹೋವನ ಧರ್ಮಶಾಸ್ತ್ರದ ಹಗಲಿರುಳು ಧ್ಯಾನಿಸುತ್ತಿರುವಾಗ ಎಷ್ಟೋ ಆ ಧನ್ಯತೆ ನಮಗೆ ಬೇಕು. ಆ ಧನ್ಯತೆಯಲ್ಲಿ ನಾವಿರಬೇಕು. ದೇವರ ಮಾತುಗಳನ್ನು ನಾವು ಧ್ಯಾನಿಸುವ, ಆ ಮಾತುಗಳ ಪ್ರಕಾರವಾಗಿ. ತುಂಬಾ ಜನ ಏನಂದ್ಕೊಳ್ತಾರೆ ಅಂತಂದ್ರೆ, ದೇವರ ವಾಕ್ಯ ಎನಿ ಟೈಮ್ ದೇವರ ವಾಕ್ಯ ಕೇಳ್ತಾ 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 ಇದ್ರೆ ನನ್ನಲ್ಲಿ ಭಕ್ತಿ ಜಾಸ್ತಿ ಆಗುತ್ತೆ. ದೇವರ ವಾಕ್ಯ ಕೇಳುವುದರಿಂದ ನಮ್ಮಲ್ಲಿ ಭಕ್ತಿ ಹೆಚ್ಚಾಗುವುದಿಲ್ಲ ಪ್ರಿಯರೇ. ದೇವರ ವಾಕ್ಯದ ಪ್ರಕಾರವಾಗಿ ನಾವು ಬದುಕಿದಾಗಲೇ ನಮ್ಮಲ್ಲಿ ಭಕ್ತಿ ಹೆಚ್ಚಾಗುತ್ತೆ. ಭಕ್ತಿ ಎನ್ನುವಂಥದ್ದು ಕಾಡದೇ ಆಗಿದ್ದರೂ ಸಹ ಅದು ಕಾಡುವಂತ ಕ್ರಿಯೆಗಳನ್ನು ಮಾಡುವಂಥದ್ದಾಗಿದೆ, ಕಾಡುವಂತ ಕೆಲಸಗಳನ್ನು ಮಾಡುವಂಥದ್ದಾಗಿದೆ. ಹಾಗಾಗಿ ಇವರು ಜಾಸ್ತಿ ದೇವರ ಮಾತುಗಳೆಲ್ಲ ಕೇಳ್ತಾರೆ, ಹಾಗಾಗಿ ಇವರು ಭಕ್ತರ. ಇವ್ರು ಯಾವಾಗ್ಲೂ ಮೊಬೈಲ್ ಅಲ್ಲಿ ದೇವರ ವಾಕ್ಯನೇ ಕೇಳ್ತಿರ್ತಾರೆ, ಹಾಗಾಗಿ ಇವರು ಭಕ್ತರ ಅಲ್ಲ. ದೇವರ ವಾಕ್ಯ ಕೇವಲ ಕೇಳುವುದರಿಂದ ದೇವರು ನಮ್ಮನ್ನು ಭಕ್ತರೆಂದು ಎನಿಸೋದಿಲ್ಲ ಪ್ರಿಯರೇ. ಆ ಮಾತುಗಳ ಪ್ರಕಾರವಾಗಿ ಬದುಕಿದಾಗ ದೇವರು ನಮ್ಮನ್ನು ಭಕ್ತರೆಂಬುದಾಗಿ ಎನಿಸೋದು. ಹಾಗಾಗಿ ಪ್ರಿಯರೇ, ಕೇಳೋದಕ್ಕೆ ನಮಗೆ ಆಸಕ್ತಿ ಇದೆ, ಕೇಳೋದಕ್ಕೆ ನಮ್ಮ ಹತ್ರ ತಾಳ್ಮೆ ಇದೆ, ಅದನ್ನು ಮಾಡುವುದಕ್ಕೆ ಅದರ ಪ್ರಕಾರವಾಗಿ ಜೀವಿಸುವುದಕ್ಕೆ ನಾವು ಆಸಕ್ತಿ ಉಳ್ಳವರಾಗಿ ಇದನ್ನ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ. ಇದನ್ನ ನಮ್ಮನ್ನು ನಾವು ದೇವರ ವಾಕ್ಯಕ್ಕೆ, ದೇವರೇ ನಿನ್ನ ಮಾತುಗಳ ಪ್ರಕಾರವಾಗಿ ಜೀವಿಸಲಿಕ್ಕೆ ನನಗೆ ಸಹ, ನಿನ್ನ ಮಾತುಗಳನ್ನು ನಾನು ಕೇವಲ ಕೇಳುವವರಾಗಿರದೆ ಆ ಮಾತುಗಳ ಪ್ರಕಾರವಾಗಿ ಜೀವಿಸುವಂತವರಾಗಿರುವಂತ ನನಗೆ ಕೇವಲ ಕೇಳುವವರಾಗಿದ್ದರೆ ನಾವು ಏನಾಗ್ತೇವೆ ಅಂದ್ರೆ ನಮ್ಮನ್ನು ನಾವೇ ಮೋಸ ಮಾಡಿದ್ದೇವೆ. ಕೇವಲ ಕೇಳುವವರಾಗಿದ್ದರೆ ನಮ್ಮನ್ನು ನಾವೇ ಮೋಸ ಮಾಡಿದ್ದೇವೆ. ದೇವರ ಫಲಗಳನ್ನು ಹುಡುಕುವುದಕ್ಕೆ ಬರುವಾಗ ನೀನು ಎಷ್ಟು ವಾಕ್ಯಗಳನ್ನ ಕೇಳಿದ್ಯೇ ಎಂಬುದಾಗಿ ದೇವರು ಕೇಳುವುದಿಲ್ಲ ಪ್ರಿಯರೇ, ಎಷ್ಟು ವಾಕ್ಯಗಳ ಪ್ರಕಾರವಾಗಿ ಬದುಕಿದ್ಯೇ ಎಂಬುದಾಗಿ ಬದುಕುತ್ತಿದ್ದೇವೆ. ನಮ್ಮ ಜೀವನದಲ್ಲಿ ನಾವು ಎಂದಿಗೂ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ, ದೇವರೇ ನಿನ್ನ ವಾಕ್ಯದ ಪ್ರಕಾರವಾಗಿ ನಾನು ಬದುಕುವುದಕ್ಕೆ ನನಗೆ ಸಾಧ್ಯ, ನಿನ್ನ ಚಿತ್ತದಂತೆ ಜೀವಿಸುವುದಕ್ಕೆ ನನಗೆ, ನಿನ್ನ ವಾಕ್ಯದ ಪ್ರಕಾರವಾಗಿ ನನ್ನ ಜೀವನವನ್ನು ನಾನು ರೂಪಿಸಿಕೊಳ್ಳುವಂತೆ ನನಗೆ ಸಾಧ್ಯ. ಈ ರೀತಿಯಾಗಿ ನಿಜವಾಗಲೂ ನಾವು ಪ್ರಾರ್ಥಿಸುವುದಾದರೆ ದೇವರು ತಕ್ಕ ಸಮಯದಲ್ಲಿ ತಕ್ಕ ರೀತಿಯಲ್ಲಿ ನಮ್ಮನ್ನು ಉದ್ಧರಿಸುವಂತವರಾಗಿದ್ದಾರೆ, ನಮ್ಮನ್ನು ಹೆಚ್ಚಿಸುವ ಫಲಗಳಿಲ್ಲವ ನಮ್ಮಲ್ಲಿ. ಫಲಗಳನ್ನು ಕೊಡುವಂತ ಮರದ ಹಾಗೆ ನಾವಿದ್ದೇವೆ. ದೇವರು ಫಲಗಳನ್ನು ಕಾಡುವುದಕ್ಕೆ ಬಂದಾಗ ನಮ್ಮಲ್ಲಿ ಫಲಗಳಿದೆಯಾ? ಇಲ್ಲ, ನನ್ನಲ್ಲಿ ಫಲಗಳಿಲ್ಲ, ಎಳೆಗಳು ಮಾತ್ರ ಚೆನ್ನಾಗಿದೆ, ಒಳ್ಳೆ ಎಳೆಗಳು. ನನ್ನನ್ನು ನೋಡಿದ ತಕ್ಷಣ ಫಲಗಳಿರುವಂತಹ ಮರದ ಹಾಗೆ ನಾನು ಕಾಣ್ತಿದ್ದೇನೆ, ಅದರ ಪ್ರಯೋಜನ ಇಲ್ಲ. ಕೇವಲ ಎಳೆಗಳಿರುವುದರಿಂದ ಪ್ರಯೋಜನ ಇಲ್ಲ. ಭಕ್ತಿಯಲ್ಲಿ ಇದ್ದೇವೆ ಎನ್ನುವಂತ ವೇಷವುಳ್ಳವರಾಗಿದ್ದರೆ ಬೇರೆ, ಅದರಿಂದ ಪ್ರಯೋಜನವೂ ಇಲ್ಲ. ಹಾಗಾಗಿ ಭಕ್ತಿಯಲ್ಲಿದ್ದೇವೆ,
ಭಕ್ತಿಯಲ್ಲಿ ಬದುಕಬೇಕೆಂದಿದ್ದೇವೆ. ಆದರೆ ಆ ದೇವರ ವಾಕ್ಯದ ಪ್ರಕಾರವಾಗಿ, ಮಾತುಗಳ ಪ್ರಕಾರವಾಗಿ ಜೀವಿಸುವವರಾಗಿ, ದೇವರ ಚಿತ್ತವನ್ನು ನಾವು ನೆರವೇರಿಸುವವರಾಗಿರಬೇಕು. ಯಾವ ಮಾತುಗಳನ್ನಾದ್ರೆ ನಾವು, ಯಾವ ಒಂದು ಆಲೋಚನೆಗಳನ್ನಾದ್ರೆ ದೇವರು ನಮಗೆ ತಿಳಿಯಪಡಿಸುತ್ತಾರೆ, ಆ ಮಾತುಗಳು, ಆ ವಚನಗಳು, ಆ ಒಂದು ಉದ್ದೇಶವನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ತೇವೆ. ಇದೇ ನಮ್ಮಲ್ಲಿ ಭಕ್ತಿ, ಇದಾವ ನಮ್ಮಲ್ಲಿ ಫಲಗಳು, ಇದಾವ ನಮ್ಮಲ್ಲಿ ಫಲಗಳು. ಫಲಗಳು ಇಲ್ಲದೆ ಇರುವಂತ ಜೀವನ ವ್ಯರ್ಥ. ಫಲಗಳು ಇಲ್ಲದೆ ಇರುವಂತ ಜೀವನ, ದೇವರ ಮಾತುಗಳ ಪ್ರಕಾರವಾಗಿ ಜೀವಿಸದೇ ಇರುವಂತ ಬದುಕುಗಳಿಂದ ದೇವರಿಗೆ ಯಾವುದೇ ರೀತಿಯಾದಂತಹ ಪ್ರಯೋಜನವೂ ಇರುವುದಿಲ್ಲ. ದೇವರ ಚಿತ್ತವನ್ನು ನೆರವೇರಿಸದೇ ಇರುವಂತ ಭಕ್ತಿಯ ಜೀವನ ಇದ್ದರೆ ಏನು, ಇಲ್ಲದೆ ಹೋದರೆ ಏನು. ದೇವರ ಚಿತ್ತ ನಮ್ಮಲ್ಲಿ ನೆರವೇರಬೇಕು, ದೇವರ ಆಲೋಚನೆಗಳು ನಮ್ಮಲ್ಲಿ ನೆರವೇರಬೇಕು, ದೇವರ ಸಂಕಲ್ಪ ನಮ್ಮಲ್ಲಿ. ಆ ಫಲಗಳೇನು, ಹೇಗಿರುತ್ತೆ ಆ ಫಲಗಳು ಅಂತಂದ್ರೆ, ಗಲಾತ್ಯದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಆ ಫಲಗಳನ್ನು ಕುರಿತಾದಂತಹ ಪ್ರಸ್ತಾವನೆಯನ್ನು ಪೌಲರವರು ಮಾತನಾಡುತ್ತಾರೆ ನಾವು ನೋಡುತ್ತೇವೆ. ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 21ನೇ ವಚನ ಕೊಟ್ಟು ನೋಡಿ, 22ನೇ ವಚನ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ. ಇವೆಲ್ಲ ಏನಂತ ಭಕ್ತರು ಹೇಳ್ತಿದ್ದಾರೆ ಪ್ರಿಯರೇ? ಫಲಗಳು, ನಮ್ಮಲ್ಲಿ ಇರಬೇಕಾಗಿರುವಂತ ಫಲಗಳು. ಏನದು? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ. ಇವೆಲ್ಲ ಏನಂತಂದ್ರೆ ಓದುವುದಕ್ಕಿರುವಂತ ಪದಗಳಲ್ಲ ಇವು. ಓದುವುದಕ್ಕಿರುವಂತ ಪದಗಳಲ್ಲ, ಮಾಡುವುದಕ್ಕಿರುವಂತ ಕ್ರಿಯೆಗಳು. ನಾವು ಮಾಡುವುದಕ್ಕೆ ದೇವರು ಬರೆಸಿಟ್ಟಿರುವಂತ ಕ್ರಿಯೆಗಳು. ಹಾಗಾಗಿ ಪ್ರಿಯರೇ, ಪ್ರೀತಿ ನಮ್ಮಲ್ಲಿ, ಸಮಾಧಾನ ಉಳ್ಳವರಾಗಿ ನಾವು ಜೀವಿಸಬೇಕು. ನಮ್ಮ ಜೀವನಗಳಲ್ಲಿ ಹೇಗಿರಬೇಕು ಅಂತ ಗೊತ್ತಿದ್ರೆ ಒಳ್ಳೆಯ ಫಲಗಳನ್ನು ಕೊಡುವಂತವರಾಗಿ ನಾವು ಕಾಣಬೇಕು. ದೇವರ ವಾಕ್ಯವನ್ನು ನಾವು ಎಷ್ಟು ಕೇಳಿದ್ದೇವೆ ಎಂದು ದೇವರು ಯಾವತ್ತೂ ಕೇಳಲ್ಲ ಪ್ರಿಯರೇ. ಎಷ್ಟು ಬಾರಿ, ಎಷ್ಟು ಸೇವಕರ ಮೂಲಕವಾಗಿ ನೀವು ವಾಕ್ಯವನ್ನು ಕೇಳಿದ್ದೇನೆ ಎಂಬುದಾಗಿ ದೇವರು ಯಾವತ್ತೂ ನಮ್ಮನ್ನ ಕೇಳಲ್ಲ. ಎಷ್ಟು ಜನ ದೈವ ಸೇವಕರ ಮೂಲಕವಾಗಿ ನೀನು ವಾಕ್ಯವನ್ನು ಕೇಳಿದ್ಯಾ? ನೋ. ಯಾವ ದೈವ ಸೇವಕರ ಮೂಲಕವಾಗಿ ನೀನು ರಕ್ಷಣೆಯನ್ನು ಹೊಂದಿದ್ಯಾ? ಬೇಡ ನನಗೆ. ಆದರೆ ನೀನು ಕೇಳಿದಂತ ಸಜೀವವಾದಂತ ಮಾತುಗಳು, ಜೀವವುಳ್ಳ ಮಾತುಗಳು, ಆ ಮಾತುಗಳ ಪ್ರಕಾರವಾಗಿ ಎಷ್ಟು ನೀನು ಬದುಕಿದ್ದೀಯ, ಆ ಮಾತುಗಳ ಪ್ರಕಾರವಾಗಿ ಎಷ್ಟು ನೀನು ಜೀವಿಸಿದ್ದೀಯ. ಪ್ರೀತಿ ನಿನ್ನಲ್ಲಿ ಇಲ್ಲದೆ ಹೋದರೆ ದೇವರು ನಿನ್ನಲ್ಲಿ ಫಲ ಕಾಣುವುದಿಲ್ಲ. ಸಮಾಧಾನ ನಮ್ಮಲ್ಲಿ ಇಲ್ಲದೆ ಹೋದರೆ ದೇವರು ನಮ್ಮಲ್ಲಿ ಫಲ ಕಾಣುವುದಿಲ್ಲ. ಫಲಗಳೇನು? ಪ್ರೀತಿ ಎನ್ನುವಂಥದ್ದು ಒಂದು ಫಲ, ದೀರ್ಘ ಶಾಂತಿ ಎನ್ನುವಂಥದ್ದು ಫಲ, ಉಪಕಾರ ಎನ್ನುವಂಥದ್ದು ಫಲ, ದಯೆ ಎನ್ನುವಂಥದ್ದು ಫಲ. ಈ ಫಲಗಳು ನಮ್ಮಲ್ಲಿ ದೇವರು ಕಾಣಬೇಕು. ಫಲಗಳಿಲ್ವಾ? ಫಲಗಳು ನಮ್ಮಲ್ಲಿ ಕಾಣ್ತಿಲ್ವಾ? ಎಷ್ಟು ವಾಕ್ಯ ಕೇಳಿದರೂ ನಮ್ಮ ಜೀವನ ಬದಲಾಗ್ತಿಲ್ವಾ? ಎಷ್ಟು ದೀಕ್ಷಾಸ್ನಾನ ತೆಗೆದುಕೊಂಡು ಎಷ್ಟು ಬಾರಿ ದೇವರು ನಮ್ಮೊಂದಿಗೆ ಮಾತನಾಡುತ್ತಿದ್ದರೂ ನಮಗೆ ಅರ್ಥ ಆಗ್ತಿಲ್ವಾ? ದೇವರು ಮಾಡುವಂತ ಒಂದು ಕೆಲಸ, ಅಂಜೂರದ ಮರವನ್ನು ಹೇಗಾದರೆ ಶಪಿಸಿ ಬುಡದ ಸಮೇತವಾಗಿ ಒಣಗುವಂತೆ ಮಾಡಿದ್ದಾರೆ. ದೇವರು ಯೇಸು ಕ್ರಿಸ್ತರು ನಮ್ಮ ಬಳಿಗೆ ಬಂದು ಹೇಳುವಂತ ಮಾತುಗಳಿರ್ತದೆ. ನಿನ್ನಿಂದ ಫಲಗಳು ಕಾಣದೇ ಹೋದರೆ, ನಿನ್ನಲ್ಲಿ ಫಲಗಳು ಇಲ್ಲದೆ ಹೋದರೆ, ನಿನ್ನಲ್ಲಿ ಯಾರು ಫಲಗಳನ್ನು ಯಾರು ಅಪೇಕ್ಷಿಸಬಾರದು. ಯಾರು ನಿನ್ನಲ್ಲಿ ಫಲಗಳನ್ನು ಅಪೇಕ್ಷಿಸ. ದೇವರ ವಾಕ್ಯ ಶ್ರೇಷ್ಠವಾದಂಥ ಅಮೂಲ್ಯವಾದಂಥ ಮಾತುಗಳು ನಾವು ಧ್ಯಾನಿಸುತ್ತಿರುವಾಗ, ಕೇಳುತ್ತಿರುವಾಗ ಒಂದು ನಾನು ಹೇಳಿದಂಥ ಮಾತುಗಳ ಪ್ರಕಾರ ಬದುಕಲು ಜೀವಿಸಬೇಕು. ಹೌದು ಪ್ರಿಯರೇ, ಜೀವಿಸಬೇಕೆಂಬುದಾಗಿ ದೇವರು ಕೇಳಿಸುತ್ತಿದ್ದಾರೆ. ಜೀವಿಸಬೇಕೆಂಬುದಾಗಿ ದೇವರ ಮಾತುಗಳನ್ನು ನಮ್ಮ ಕಿವಿಗಳಿಗೆ ಬೆಳೆಸುತ್ತಿದ್ದಾರೆ. ಆ ಮಾತುಗಳ ಪ್ರಕಾರವಾಗಿ ಜೀವಿಸಬೇಕು. ನಮ್ಮ ಜೀವನವು ವ್ಯರ್ಥವಾಗುವುದು, ನಮ್ಮ ಜೀವನವು ನಿರರ್ಥಕವಾಗುವುದು. ಹಾಗಾಗಿ ವ್ಯರ್ಥವಾಗಿ ನಾವು ಜೀವಿಸುವುದು ಬೇಡ. ದೇವರ ಮಾತುಗಳ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ, ದೇವರ ಚಿತ್ತವನ್ನು ನೆರವೇರಿಸೋಣ. ದೇವರು ಹೇಗಾದರೂ ನಾವು ಬದುಕಬೇಕಂತ ಅಂದುಕೊಂಡಿದ್ದಾರೋ ಹಾಗೆ ನಾವು ಬದುಕೋಣ. ದೇವರಿರುವಂತಹ ಹಾಗಾಗಿ ಶಪಿಸಲ್ಪಟ್ಟಂತ ಅಂಜೂರದ ಮರ, ಶಪಿಸಲ್ಪಟ್ಟಂತ ಮನುಷ್ಯನ ಶಾಪಕ್ಕೆ ಒಳಗಾಗಿರುವಂತಹ ಅಂಜೂರದ ಮರ ಹೇಗಾದ್ರೂ ಒಣಗಿ ಹೋಗಿಬಿಟ್ಟಿದೆ.
ಫಲಗಳನ್ನು ಯಾರು ಅಪೇಕ್ಷಿಸದೇ ಇರುವಂತ ರೀತಿಯಲ್ಲಿ ಹಾಳಾಗುವುದು. ದೇವರ ಶಾಪಕ್ಕೆ ನಾವು ಒಳಗಾಗ, ದೇವರು ಕೊಡುವಂತಹ ಶಾಪಕ್ಕೆ ನಾವು ಒಳಗಾಗಬೇಕು. ಎಳೆಗಳಲ್ವಲ್ಲ, ಬುಡದ ಸಮೇತವಾಗಿ ನಾವು ಬುಡದ ಸಮೇತವಾಗಿ ನಾವು ಹಾಳಾಗ್ತೇವೆ. ನಮಗೆ ಆಧಾರವು ಏನಾದ್ರೂ ಇರುತ್ತೆ, ನಮಗೆ ಸೋರ್ಸ್ ಏನಾದ್ರೂ ಇರುತ್ತೋ ಆ ಸೋರ್ಸ್ ದೇವರ ನಿಲ್ಲಿಸ್ಬೇಕು. ದೇವರ ಸಮ್ಮುಖದಲ್ಲಿ, ದೇವರ ಮುಂದೆ ಭಕ್ತಿಯಲ್ಲಿರುವಂತ ನಾವುಗಳು ತಿಳಿದುಕೊಳ್ಳಬೇಕಾದಂತ, ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ದೇವರ ವಾಕ್ಯದ ಪ್ರಕಾರ ದೇವರ ಚಿತ್ತವನ್ನು ನಾವು ನೆರವೇರಿಸಬೇಕು. ದೇವರ ಸಂಕಲ್ಪಕ್ಕೆ ಅನುಗುಣವಾಗಿ ನಮ್ಮ ಜೀವನಗಳನ್ನು ನಾವು ನಡೆಸೋಣ. ಆಗ ನಡೆಸಿದಾಗಲೇ, ದೇವರು ನಮ್ಮಲ್ಲಿ ಫಲಗಳನ್ನು ಕಂಡಾಗಲೇ ದೇವರಿಗೆ ನಮ್ಮಿಂದ ಫಲಗಳನ್ನು ಕಾಣದೇ ಹೋದರೆ, ಫಲಗಳು ನಮ್ಮಲ್ಲಿಲ್ಲದೆ ಹೋದರೆ ಯಾವುದೇ ಪ್ರಯೋಜನ ನಮ್ಮಿಂದ ದೇವರಿಗೆ. ಅದನ್ನು ನಾವು ಪ್ರಶ್ನಿಸಬಹುದು. ಫಲಗಳು ಇದ್ದಾವ ನಮ್ಮಲ್ಲಿ, ಫಲಗಳು ಇದ್ದಾವ, ಕ್ರಿಯೆಗಳು ಇದ್ದಾವ ನಮ್ಮಲ್ಲಿ. ಕ್ರಿಯೆಗಳನ್ನು ನಾವು ಮಾಡ್ತಿದ್ದೇವೆ ದೇವರ ಸೇವೆಗೋಸ್ಕರ. ಏನ್ ಮಾಡ್ತಿದ್ದೇವೆ ದೇವರ ಸೇವೆಗೋಸ್ಕರ, ಏನ್ ಮಾಡ್ತಿದ್ದೇವೆ ದೇವರ ಕೆಲಸಕ್ಕೋಸ್ಕರ. ಇದು ನಮ್ಮನ್ನು ನಾವು ಯಾವತ್ತೂ ಪ್ರಶ್ನಿಸ್ಕೊಳ್ಬೇಕಾದ್ರೆ ಇಂಥ ಒಂದು ಪ್ರಶ್ನೆಗಳಿಂದ, ಏನ್ ಮಾಡ್ತಿದ್ದೇನೆ ನಾನು ದೇವರಿಗೋಸ್ಕರ, ಹೇಗೆ ಮಾಡಬೇಕು ನಾನು ದೇವರಿಗೋಸ್ಕರ. ಈ ರೀತಿಯಾಗಿದ್ದರೆ ಪ್ರಿಯರೇ, ಇವತ್ತು ನಮ್ಮನ್ನು ದೇವರು ಹೆಚ್ಚಿಸಿದೆವು, ನಾಳೆ ದೇವರು ನಮ್ಮನ್ನು ಹೆಚ್ಚಿಸಿದೆ. ಒಂದು ದಿನ ಖಂಡಿತವಾಗಿ ದೇವರು ನಮ್ಮನ್ನು ಹೆಚ್ಚಿಸಿದೆ. ಫಲಗಳನ್ನು ಕೊಡುವಂತ ಆ ಒಂದು ಭಾಗ್ಯ ದೇವರು ನಮಗೆ ಕೊಟ್ಟಾಗ ಫಲಗಳು ನಮ್ಮಲ್ಲಿ ಇರಬೇಕು. ನಮ್ಮಿಂದ ದೇವರು ಫಲಗಳನ್ನು ಬಯಸುವಂತಹ ದಿನ ಬಂದಾಗ ನಮ್ಮಲ್ಲಿ ದೇವರು ಕಾಣುವಂಥದ್ದು ಫಲ. ಆ ಫಲಗಳು ನಮ್ಮಲ್ಲಿ ದೇವರು ಕಾಣದೇ ಹೋದಾಗ ದೇವರು ಬಾಯಿ ತೆರೆದು ಹೇಳುವಂತ ಒಂದೇ ಒಂದು ಮಾತು, ಇದು ಬುಡದ ಸಮೇತವಾಗಿ ನಾಶ. ಅಂತ ಮಾತು ನಾವು ಕೇಳಬಾರದು. ಅಂತ ಮಾತು ದೇವರು ನಮಗೆ ಹೇಳಬಾರದಂತಂದ್ರೆ, ಸಮಯವಿದ್ದಾಗಲಿ, ಈ ಬದುಕಿದ್ದಾಗಲಿ ದೇವರ ವಾಕ್ಯದ ಪ್ರಕಾರವಾಗಿ ದೇವರ ಮಾತುಗಳಿಗೆ ಅಧೀನರಾಗಿ ಬರುತ್ತದೆ. ದೇವರ ಚಿತ್ತವನ್ನು ನೆರವೇರಿಸುವುದು. ದೇವರ ಮಾತುಗಳು ಬಹಳ ಅಮೂಲ್ಯವಾದಂತಹ. ಆ ಮಾತುಗಳು ಕೇಳುವುದು ಮಾತ್ರವಲ್ಲ, ಅದರ ಪ್ರಕಾರ ಜೀವಿಸುವಂತೆ ನಾವು ಬದುಕೋಣ. ಈ ಲೋಕದಲ್ಲಿ ದೇವರ ನಮ್ಮ ಯೇಸು ಕ್ರಿಸ್ತರವರು ಹೇಗಾದರೆ ಮರಣವಾಗಬೇಕಾದ್ರೆ ಹೇಳಿದ್ದಾರೆ, ದೇವರೇ ನೀನು ಕೊಟ್ಟಂತೆ ಎಲ್ಲಾ ಕೆಲಸವನ್ನು ನೆರವೇರಿಸಿದ್ದೇನೆ, ನಿನ್ನ ಬಳಿಗೆ ಬರ್ತಿದ್ದೇನೆ ಅಂತ. ನಾವು ಸಹ ಈ ಲೋಕವನ್ನು ಬಿಡುವ ಕ್ಷಣಗಳಲ್ಲಿ ನಾವು ಹೇಳುತ್ತೇವೆ, ನೀನು ಕೊಟ್ಟಂತೆ ಎಲ್ಲಾ ಕೆಲಸವನ್ನು ನೆರವೇರಿಸಿ ನಿನ್ನ ಬಳಿಗೆ ನಾನು. ಆ ಮಾತುಗಳನ್ನು ಹೇಳುವ ಧೈರ್ಯ ನಮ್ಮಲ್ಲಿ ಬರಬೇಕು. ಆ ಮಾತುಗಳ ಪ್ರಕಾರವಾಗಿ ನಾವು ಜೀವಿಸೋಣ. ದೇವರ ಮಹಿಮೆಗಾಗಿ ಲೋಕದಲ್ಲಿ ಬದುಕೋಣ. ದೇವರನ್ನು ಮಹಿಮೆ ಪಡಿಸುತ್ತಾ ಈ ಲೋಕದಲ್ಲಿ ನಮ್ಮಲ್ಲಿ ಫಲಗಳನ್ನು ಕಾಡುವಂತ ರೀತಿಯಲ್ಲಿ ನಾವು ಮುಂದಕ್ಕೆ ಹೋಗೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸಿದಂತ ನಮ್ಮ ಪ್ರಿಯ ದೇವರು, ನಿಮ್ಮ ಪರಿಶುದ್ಧವಾದಂಥ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸಲಾಗಿದೆ. ನಿಮ್ಮ ವಾಕ್ಯ, ನಿಮ್ಮ ಮಾತುಗಳು ನಾವು ಕೇಳುವಾಗ ಕೇವಲ ಕೇಳುವವರಾಗಿರದೆ ಆ ಮಾತುಗಳ ಪ್ರಕಾರವಾಗಿ ಜೀವಿಸುವವರಾಗಿರುವಂತೆ ನಮಗೆ ಸಹಾಯ ಮಾಡಿ. ನಿಮ್ಮ ಆಲೋಚನೆಗಳಿಗೆ ತಕ್ಕಂತೆ, ನಿಮ್ಮ ಸಂಕಲ್ಪಕ್ಕೆ ತಕ್ಕಂತೆ, ನಿಮ್ಮ ಉದ್ದೇಶಗಳನ್ನು ನಾವು ನೆರವೇರಿಸುವವರಾಗಿರುವಂತೆ ನಮಗೆ ಸಹಾಯ ಮಾಡಿಸ್ತಾರೆ. ನಿಮ್ಮ ಚಿತ್ತ, ನಿಮ್ಮ ಸಂಕಲ್ಪ, ನಿಮ್ಮ ಆಲೋಚನೆಗಳು ಕೇವಲ ಕೇಳಿ ಅದನ್ನು ಬಿಟ್ಟು ಬಿಡುವವರಾಗಿರದೆ, ಆ ಆಲೋಚನೆಗಳಿಗೆ ತಕ್ಕಂತೆ ನಮ್ಮ ಜೀವನಗಳನ್ನು ನಾವು ಬದಲಾಯಿಸಿಕೊಂಡು ನಿಮಗೆ ಒಳ್ಳೆಯ ಫಲಗಳನ್ನು ಕೊಡುವವರಾಗಿರುವಂತೆ ನಮಗೆ ಕರ್ತನೆ. ಇದುವರೆಗೂ ಅನೇಕ ಮಾತುಗಳ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ. ಅಂಜೂರದ ಮರವು ಹೇಗಾದರೆ ಕೇವಲ ಎಳೆಗಳು ಮಾತ್ರ ಉಳ್ಳಂತಾಗಿ ಫಲಗಳನ್ನು ಹೊಂದದೈತೆಯೋ ಅಂತ ಜೀವನವು ನಮ್ಮಲ್ಲಿ ಇರದಿಸುವ ಫಲಗಳನ್ನು ಕೊಡುವಂತ ಮಕ್ಕಳಾಗಿ ನಾವು ಜೀವಿಸುವಂತೆ ನಿಮ್ಮ ಚಿತ್ತವನ್ನು ನೆರವೇರಿಸುವಂತೆ ನಮಗೆ ನಿಮ್ಮ ಆಲೋಚನೆಗಳಿಗೆ ತಕ್ಕಂತೆ ಜೀವಿಸುವ ಭಾಗ್ಯವನ್ನು ನೀವು ಕೊಟ್ಟು ನಡೆಸುತ್ತೀರ ಅಂತ ನಾವು ನಂಬಿದ್ದೇವೆ. ಇದುವರೆಗೂ ಕಾದು ಕಾಪಾಡಿ ನಡೆಸಿದಂತೆ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಮಗೆ ಮುಂದಿನ ದಿನಮಾನಗಳು ಹೆಚ್ಚಾದಂಥ ಕಾರ್ಯಗಳನ್ನು, ಕ್ರಿಯೆಗಳನ್ನು ನಾವು ಮಾಡುವಂತೆ ನೀವು ನಮಗೆ ಸಹಾಯ ಮಾಡುತ್ತೀರಂತ ನಾವು ನಂಬಿದ್ದೇವೆ. ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ಮಾತುಗಳು, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯಾದ